ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಮೋಶೆಯ ನಡೆಸಿದ ದಿವ್ಯಾತ್ಮರೇ, ನಮ್ಮನ್ನು ನೀ ನಡೆಸಬಾ. ದಾವೀದನ ರಾಜನಾಗಿ ಮಾಡಿದಾತ್ಮನೇ, ನಮ್ಮನ್ನು ಅಭಿಷೇಕಿಸು. ಎಲೀಷನ ಬಲಪಡಿಸಿದ ಆತ್ಮರೇ, ನಮ್ಮನ್ನು ಬಲಪಡಿಸಬಾ. ನಮ್ಮನ್ನು ಅಭಿಷೇಕಿಸು. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 15ನೇ ಅಧ್ಯಾಯ, ಅದರ ಮುಂದುವರಿದ ಭಾಗ 22ರಿಂದ 35 ತನಕ ನಾವು ಈ ದಿನ ಧ್ಯಾನಿಸೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಈ ಮುಂಜಾನೆ ವೇಳೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎಂಥ ಒಂದು ಸೌಭಾಗ್ಯ ಅಲ್ವಾ. ಅನೇಕರು ಹೇಳ್ತಾರೆ, ಅಕ್ಕ ನಾವು ಹಾಸಿಗೆ ಬಿಟ್ಟು ಎದ್ದ ಕೂಡಲೇ ಮೊದಲು ಜೀವಸ್ವರವನ್ನು ಕೇಳಿನೇ ನಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಅಂತ. ಇನ್ನು ಕೆಲವರು ಹೇಳ್ತಾರೆ, ನಾವು ಕಿಚನ್ನಲ್ಲಿ ಈ ಜೀವಸ್ವರ ಕೇಳಿಸ್ಕೊಂಡೇ ಬೆಳಿಗ್ಗೆ ತಿಂಡಿನ ತಯಾರು ಮಾಡ್ತಾ ಇರ್ತೀವಂತ. ಇನ್ನು ಕೆಲವರು ಆಫೀಸ್ಗೆ ಹೋಗುವಾಗ ನಾವು ಕೇಳ್ತಾ ಇರ್ತೀವಂತ. ಬಹಳ ಸಂತೋಷ. ನಿಮ್ಮ ಒಂದು ಆ ಕಮೆಂಟ್ಸ್ ಮಾಡುವಾಗ ನಮಗೂ ಒಂದು ಉತ್ತೇಜನ ದೊರಕುತ್ತದೆ. ಕಾರಣ ಆ ದೇವರ ವಾಕ್ಯ ಮುಂಜಾನೆ ವೇಳೆ ನಿಮ್ಮ ಶರೀರ ಮನಸ್ಸು ಆತ್ಮದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ನಮ್ಮ ಅಬೋಧ ಮನಸ್ಸಿನಲ್ಲಿ ಇಳಿದು ನಮ್ಮನ್ನು ಉಜ್ಜೀವನಗೊಳಿಸುವಂಥ ಶಕ್ತಿ ಪ್ರಾರ್ಥನೆ ಮತ್ತು ದೇವರ ವಾಕ್ಯಕ್ಕೆ ಇದೆ. ಆದ ಕಾರಣ ಹೆಚ್ಚಾಗಿ ಕೇಳಿ, ಪರರಿಗೆ ಇದನ್ನು ಶೇರ್ ಮಾಡಿ, ಜೀವಸ್ವರ ಈ ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ತಂಡದವರು ಸಹ ಪ್ರತಿದಿನ ನಿಮಗಾಗಿ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ರಾಜ್ಯದ ಕಾರ್ಯವನ್ನು ಮುಂದುವರಿಸೋಣ. ಪ್ರೇಸ್ ದ ಲಾರ್ಡ್. ಇಲ್ಲಿ ಹಿಂದಿನ ದಿನ ನಾವು ನೋಡಿದೆವು, ಅನ್ಯ ಧರ್ಮೀಯರು ಧರ್ಮಸಭೆಯ ಒಟ್ಟಿಗೆ ಬಂದು ಸೇರಿದಾಗ ಅವರ ಮೇಲೆ ನಾವು ಯಾವ ಯಾವ ಒಂದು ನಿಯಮಗಳನ್ನು ಕೊಡಬೇಕು. ಅವರಿಗೆ ಹೊರಲಾಗದ ಹೊರೆಯನ್ನು ಕೊಡುವುದು ಬೇಡ. ಬದಲಿಗೆ ಕೆಲವೊಂದು ಸೂಕ್ತವಾದ ಮುಖ್ಯವಾದುದನ್ನು ಅವರು ಪರಿಪಾಲನೆ ಮಾಡಿಕೊಂಡು ಬಂದರೆ ಸಾಕು. ಕಾರಣ ದೇವರ ಕೃಪೆ, ದೈವಾನುಗ್ರಹದಿಂದ ಅವರು ಯೇಸುವನ್ನು ನಂಬುವುದರ ಮೂಲಕ ಜೀವೋದ್ಧಾರವನ್ನು ಪಡೆದುಕೊಂಡ ಕಾರಣ ದೇವರ ಕೃಪೆ ಅವರನ್ನು ಮುನ್ನಡೆಸುವುದು ಮಾತ್ರವಲ್ಲ, ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರು ನಮ್ಮೊಳಗಿದ್ದು ನಮ್ಮನ್ನ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವರು. ಆ ಪವಿತ್ರಾತ್ಮರೇ ನಮ್ಮೊಳಗಿದ್ದಾರೆ ಎಂಬ ಒಂದು ಅಚಲವಾದ ವಿಶ್ವಾಸದ ನಿಮಿತ್ತ ಅವರು ಆಜ್ಞೆಗಳಿಗಿಂತ ಮಿಗಿಲಾಗಿ ಪವಿತ್ರಾತ್ಮರ ಕೃಪೆ ಮತ್ತು ಪವಿತ್ರಾತ್ಮರ ಮಾರ್ಗದರ್ಶನಕ್ಕೆ ಮಹತ್ವವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. 23ನೇ ವಚನ, ಪ್ರೇಷಿತರು ಸಭಾಪ್ರಮುಖರು ನಿಮ್ಮ ಸಹೋದರರು ಆದ ನಮ್ಮ ಶುಭಾಶಯಗಳು. ಇವರು ಜೆರುಸಲೇಮಿನಲ್ಲಿ ಸಮ್ಮೇಳನ ಒಟ್ಟಾಗಿ ಸಭೆ ಸೇರಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡು ಆ ತೀರ್ಮಾನದಂತೆ ಎಲ್ಲ ಸಭೆಗಳಲ್ಲಿ ಅದನ್ನು ಮುಂದುವರಿಸತಕ್ಕದ್ದು ಎಂದು ಪತ್ರದಲ್ಲಿ ಬರೆದು ಪೌಲ ಮತ್ತು ಸೀಲಾ ಬಾರ್ನಬರೊಡನೆ ಕಳುಹಿಸಿಕೊಡ್ತಾರೆ. ಇವತ್ತು ನೋಡಿ, ಕಥೋಲಿಕ ಧರ್ಮಸಭೆಯಲ್ಲಿ ನಮ್ಮ ವ್ಯಾಟಿಕನ್ ಸಿಟಿ ಪೋಪ್ ಜಗದ್ಗುರುಗಳು ಪ್ರಪ್ರಥಮವರು, ಅವರು ವ್ಯಾಟಿಕನ್ ಸಮ್ಮೇಳನದಲ್ಲಿ ಕಾಲಕಾಲಕ್ಕೆ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೋ ಅವುಗಳನ್ನು ಅನುಸರಣೆ ಮಾಡುವಂತೆ ಪ್ರಪಂಚದಾದ್ಯಂತ ಇರುವ ಎಲ್ಲಾ ಧರ್ಮ ಕೇಂದ್ರಗಳಿಗೆ, ಎಲ್ಲ ಚರ್ಚ್ಗೆ ಆ ಪರಿಪತ್ರ ಅಥವಾ ಲೆಟರ್ ಬರುತ್ತೆ. ಆ ಅಧಿಸೂಚನೆ ನೋಟಿಸ್ ಬಂದಾಗ ಪ್ರಪಂಚದಾದ್ಯಂತ ಇರುವ ಎಲ್ಲಾ ಧರ್ಮ ಕೇಂದ್ರಗಳು ಸಹ ಆ ಒಂದು ನಿಯಮವನ್ನು ಪರಿಪಾಲನೆ ಮಾಡುತ್ತಾ ತಮ್ಮ ಸೇವಾ ಕಾರ್ಯವನ್ನು ಮುಂದುವರಿಸುವುದನ್ನು ನಾವು ನೋಡುತ್ತೇವೆ. ಆ ರೀತಿಯಲ್ಲಿ ಇಲ್ಲಿ ಪತ್ರವನ್ನು ಕಳುಹಿಸಿಕೊಟ್ಟು ಅಂತಿಯೋಕ್ಯ, ಸಿರಿಯಾ, ಸಿಲಿಸಿಯಾಗಳಲ್ಲಿ ವಾಸಿಸುವ ಯಹೂದೇತರ ಸಹೋದರರಿಗೆ, ಅನ್ಯ ಜನರು ಇನ್ನು ಹೆಚ್ಚು ಪ್ರೀತಿ ಮತ್ತು ಕೃಪೆ ವಿಶ್ವಾಸದಲ್ಲಿ ಅವರು ಈ ಹೊಸ ಮಾರ್ಗ, ಯೇಸುವಿನ ಮಾರ್ಗ, ಜೀವೋದ್ಧಾರದ ಮಾರ್ಗದಲ್ಲಿ ತಮ್ಮ ಜೀವನವನ್ನು ಮುನ್ನಡೆಸಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಲೆಂದು ಕೆಲವೊಂದು ಸೂಚನೆಗಳನ್ನು ಕಳುಹಿಸಿಕೊಡುತ್ತಾರೆ. ನಮ್ಮ ಕಡೆಯ ಕೆಲವರು ನಮ್ಮಿಂದ ಯಾವ ಆದೇಶವನ್ನು ಪಡೆಯದೆ ನಿಮ್ಮನ್ನು ತೊಂದರೆಗೆ ಈಡು ಮಾಡಿ ನಿಮ್ಮ ಮನಸ್ಸನ್ನ ಕಲಕಿದರೆಂಬ ಸಮಾಚಾರ ನಮ್ಮ ಗಮನಕ್ಕೆ ಬಂದಿದೆ. ಆದುದರಿಂದ ನಾವೆಲ್ಲರೂ ಸಭೆ ಸೇರಿ ಪ್ರತಿನಿಧಿಗಳನ್ನು ಆರಿಸಿ ನಿಮ್ಮಲ್ಲಿಗೆ ಕಳುಹಿಸಲು ನಿರ್ಧರಿಸಿದೆವು. ರೆಪ್ರೆಸೆಂಟೇಟಿವ್ಸ್ ನ ಕಳಿಸ್ತಾರೆ.
ಯಾಕಂದ್ರೆ ಹೊಸದಾಗಿ ಬಂದ ಜನರಿಗೆ ನಾನಾ ವಿಧವಾದ ವಿಷಯಗಳನ್ನ ಹೇಳಿ ಅವರು ವಿಶ್ವಾಸವನ್ನ ಕಳೆದುಕೊಂಡು ಸಭೆ ಬಿಟ್ಟು ಹೋಗಿ ಬಿಡಬಾರದು. ಬದಲಿಗೆ ಅವರನ್ನ ಪ್ರೀತಿಯಲ್ಲಿ ಹೇಗೆ ಮುನ್ನಡೆಸಬೇಕೆಂಬುದಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವ ನಮ್ಮ ಒಲವಿನ ಬಾರ್ನಬ ಮತ್ತು ಪೌಲರೊಡನೆ ಈ ಪ್ರತಿನಿಧಿಗಳು ಬರುತ್ತಿದ್ದಾರೆ. ಇದು ಬಹಳ ಇಷ್ಟ. ಬಾರ್ನಬ ಮತ್ತು ಪೌಲರನ್ನ ಧರ್ಮಸಭೆ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ನೋಡಿ. ಎಲಿಯ ಹೇಳ್ತಾನೆ, ನೀನು ಯಾರು ಎಂದು ಕೇಳುವಾಗ ಎಲಿಯನ ಇಂಟ್ರೊಡಕ್ಷನ್ ಹೇಗೆ ಬರುತ್ತೆ? ಭೂಮ್ಯಾಕಾಶವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಸನ್ನಿಧಿ ಸೇವಕ ನಾನು, ಆತನ ಸನ್ನಿಧಿಯಲ್ಲಿದ್ದು ಸೇವೆ ಮಾಡುವವನು ಎಂದು ಎಲಿಯ ತನ್ನನ್ನೇ ತಾನು ಜನರಿಗೆ ಘೋಷಿಸುತ್ತಾನೆ. ಯೋಹಾನರನ್ನ ನೀನು ಯಾರು, ಬರಬೇಕಾದ ಮೆಸ್ಸಿಯನ ಎಂದು ಅಧಿಕಾರಿಗಳು ಯಹೂದ್ಯರು ಜನರೆಲ್ಲರೂ ಕೇಳುವಾಗ ಯೋಹಾನ ಹೇಳುತ್ತಾನೆ, ಬೆಂಗಾಡಿನಲ್ಲಿ ಕೂಗುವವನ ಸ್ವರ ನಾನು, ಆತನ ಮುಂದೂತ ನಾನು, ಬೆಂಗಾಡಿನಲ್ಲಿ ಕೂಗುವ ಜೀವ ಸ್ವರ ನಾನು ಎಂಬುದಾಗಿ. ಇಲ್ಲಿ ಪೌಲ ಮತ್ತು ಬಾರ್ನಬ ಅವರಿಬ್ಬರ ಕುರಿತು ಧರ್ಮಸಭೆ ಹೇಗೆ ಕೊಡುತ್ತೆ ನೋಡಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಿಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವರು. ಇಂಥ ಒಂದು ಅಭಿಷೇಕ ಎಲ್ಲ ದೇವಸೇವಕರಲ್ಲಿ, ಎಲ್ಲ ಕ್ರೈಸ್ತ ಮಕ್ಕಳಲ್ಲಿ ಕಾರ್ಯ ಮಾಡಲಿ. ತಮ್ಮ ಪ್ರಾಣವನ್ನೇ ಯೇಸುವಿಗಾಗಿ ಮುಡಿಪಾಗಿಟ್ಟಿರುವ ದೇವಸೇವಕರು ಅಂತ ಅಂದ್ರೆ ಅವರ ಜೀವನವನ್ನೇ ಸೇವೆಗಾಗಿ ಮೀಸಲಾಗಿಸಲ್ಪಟ್ಟಂತ ಒಂದು ಅದ್ಭುತಕರವಾದ ಅಭಿಷೇಕ. ಗ್ರೇಟ್. ಇವರೇ ನಾವು ಕಳುಹಿಸುತ್ತಿರುವ ಯೂದ ಮತ್ತು ಸೀಲ. ಇವರಿಬ್ಬರೊಡನೆ ಯೂದ ಮತ್ತು ಸೀಲ ಬರ್ತಾ ಇದ್ದಾರೆ. ಇವರು ನಾವು ಬರೆದಿರುವುದನ್ನು ನಿಮಗೆ ಖುದ್ದಾಗಿ ತಿಳಿಸುವರು. ವಿಗ್ರಹಗಳಿಗೆ ನೈವೇದ್ಯವಾದುದು ಅಪವಿತ್ರವಾದುದು, ಅದನ್ನು ಸೇವಿಸಬಾರದು. ಇವತ್ತು ಕ್ರೈಸ್ತರಾಗಲಿ ಅನ್ಯ ಧರ್ಮೀಯರಾಗಲಿ ಯಾರೇ ಆಗಿದ್ದರು, ಪವಿತ್ರಾತ್ಮರು ಈ ಕೊನೆಯ ದಿನಗಳಲ್ಲಿ ನಮಗೆ ಕೊಡುವ ಒಂದು ಮಾರ್ಗದರ್ಶನ, ವಿಶೇಷವಾದ ಸೂಚನೆ, ವಿಗ್ರಹಗಳಿಗೆ ನೈವೇದ್ಯವಾದದ್ದು ಅಪವಿತ್ರವಾದದ್ದು. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ವಿಗ್ರಹಗಳಿಗೆ ಅವರು ನೈವೇದ್ಯ ಮಾಡುವುದು ದೇವರಿಗಲ್ಲ, ದುರಾತ್ಮಗಳಿಗೆ. ಹೀಗೆ ದೇವರ ಪಾನಪಾತ್ರೆಯಲ್ಲೂ ವಿಗ್ರಹಗಳ ಪಾನಪಾತ್ರೆಯಲ್ಲೂ ಒಟ್ಟಿಗೆ ನೀವು ಹೇಗೆ ಭುಜಿಸಲು ಸಾಧ್ಯ? ಬಲಿಪೂಜೆಯಲ್ಲಿ ಭಾಗವಹಿಸಿ ಯೇಸುವಿನ ಶರೀರ ಮತ್ತು ರಕ್ತ ಆಮೇನ್ ಎಂದು ಹೇಳಿ ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಿದ ನೀವು, ಮತ್ತೊಬ್ಬ ಯೇಸುವಾಗಿ ಜೀವಿಸಲು ಕರೆಯಲ್ಪಟ್ಟಿರುವ ನೀವು, ಆ ಮೂಕ ವಿಗ್ರಹಗಳಿಗೆ ಮಾಡುವಂತ ಆರಾಧನೆಯಲ್ಲಿ ಭಾಗವಹಿಸಿ ಆ ನೈವೇದ್ಯವನ್ನ ನೀವು ಹೇಗೆ ಸ್ವೀಕರಿಸಲು ಸಾಧ್ಯ? ಅವರು ದೇವರಿಗಲ್ಲ ದುರಾತ್ಮಗಳಿಗೆ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. 1 ಕೊರಿಂಥ 10ನೇ ಅಧ್ಯಾಯ ಆ ವಾಕ್ಯ ಓದಿ ಬಿಡುವ ಅಲ್ವಾ? ಸ್ತುತಿ ಮಾಡೋಣ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. 1 ಕೊರಿಂಥ 10ನೇ ಅಧ್ಯಾಯ ವಚನ 20, 19ರಿಂದನೇ ತಗೊಳ್ಳೋಣ. 18 ಚೆನ್ನಾಗಿದೆ. ಓಕೆ. ಇಸ್ರಾಯೇಲರ ಪದ್ಧತಿಯನ್ನು ಗಮನಿಸಿರಿ. ಬಲಿಯಾಗಿ ಅರ್ಪಿತವಾದುದನ್ನು ಭುಜಿಸುವವರು ಬಲಿಪೀಠದ ಸೇವೆಯಲ್ಲಿ ಭಾಗಿಯಾಗಿರುತ್ತಾರಷ್ಟೇ. ಯಜ್ಞ ಬಲಿಯಾಗಿ ಅರ್ಪಿಸಿ ಅದನ್ನ ಸೇವೆ ಮಾಡುವವರು. ಹೀಗೆ ನಾನು ಹೇಳುವಾಗ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥ ವಾಸ್ತವವಾದುದು ಅಥವಾ ವಿಗ್ರಹವೇ ವಾಸ್ತವವಾದುದು ಎಂದು ಅರ್ಥವೇ? ಯಾವುದೂ ಅಲ್ಲ. ನಾನು ಹೇಳುವುದೇನೆಂದರೆ, ಅನ್ಯ ಜನರು ಬಲಿಯನ್ನು ದೆವ್ವಗಳಿಗೆ ಅರ್ಪಿಸುತ್ತಾರೆ ಹೊರತು ದೇವರಿಗಲ್ಲ, ಸತ್ಯ ದೇವರಿಗಲ್ಲ. ಹೀಗೆ ನೀವು ದೆವ್ವಗಳೊಂದಿಗೆ ಭಾಗಿಯಾಗುವುದನ್ನು ನಾನೆಂದಿಗೂ ಇಷ್ಟಪಡುವುದಿಲ್ಲ. ಪ್ರಭುವಿನ ಪಾತ್ರೆಯಿಂದ ಹಾಗೂ ದೆವ್ವಗಳ ಪಾತ್ರೆಯಿಂದ ಕುಡಿಯಲಾಗದು. ಪ್ರಭುವಿನ ಪಂಕ್ತಿಯಲ್ಲೂ ಅಂತೆಯೇ ದೆವ್ವಗಳ ಪಂಕ್ತಿಯಲ್ಲೂ ಊಟ ಮಾಡಲಾಗದು. ನಾವು ಪ್ರಭುವನ್ನು ಅಸೂಯೆಗೆಬ್ಬಿಸಬಹುದೇ? ಅವರಿಗಿಂತ ನಾವು ಬಲಾಢ್ಯರೇ? ದೇವರಿಗಿಂತ ನಾವು ಬಲಾಢ್ಯರೇ? ದೇವರಿಗೆ ವಿರುದ್ಧವಾಗಿ ನಾವು ನಿಲ್ಲಬಹುದೇ? ಆದ ಕಾರಣ ಕ್ರೈಸ್ತರಾಗಲಿ ಅನ್ಯ ಧರ್ಮೀಯರಾಗಲಿ ಹೊಸ ವಿಶ್ವಾಸಿಗಳೇ ಆಗಲಿ ಎಲ್ಲರಿಗೂ ಪವಿತ್ರಾತ್ಮರ ಒಂದು ಪ್ರಕಟಣೆ, ವಿಗ್ರಹಗಳಿಗೆ ನೈವೇದ್ಯವಾದುದು ಅಪವಿತ್ರವಾದುದು, ಅದನ್ನು ಸೇವಿಸಲೇಬಾರದು. ನೋ ಕಾಂಪ್ರಮೈಸ್ ಇನ್ ದಟ್. ಕೆಲವರು ಹೇಳ್ತಾರೆ, ಅಕ್ಕ ಅವರು ಏನದು ಪೂಜೆ ಮಾಡಲ್ಲ, ಅಥವಾ ಪ್ರಸಾದ ಅಂತ ಕೊಡ್ತಾರೆ, ಅದು ಊಟ ತಾನೆ, ಹೊಟ್ಟೆ ಒಳಗೆ ಹೋಗೋದು, ಏನು ಮಾಡಲ್ವಲ್ಲ ನಮ್ಮನ್ನ, ನಾವು
ಸೋಲೂರು ಊರಿಗೆ ಧ್ಯಾನಕ್ಕೆ ಹೋದಾಗ ಒಂದು ಸಹೋದರ ಬಂದು ಕೇಳಿದಂಥ ಒಂದು ವಿಷಯ, ಸಿಸ್ಟರ್ ನೀವು ಇದರ ಬಗ್ಗೆ ತುಂಬ ಒತ್ತಿ ಹೇಳ್ತಾ ಇದ್ದೀರಾ, ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಲ್ವಾ, ಹೊಟ್ಟೆಯೊಳಗೆ ಹೋಗುವಂಥದ್ದು ಮನುಷ್ಯನನ್ನ ಕಲುಷಿತ ಮಾಡೋದಿಲ್ಲ ಅಂತ, ಸೊ ಅದು ಜಸ್ಟ್ ಊಟ ಅಲ್ವಾ, ಊಟ ಮಾಡ್ಬೋದಲ್ಲ ಅಂತ. ಆಗ ನಾನು ಹೇಳಿದೆ, ಹೌದು ಅಪ್ಪ, ಊಟ ನಮ್ಮನ್ನ ಯಾವ ಹಾನಿಯೂ ಮಾಡುವುದಿಲ್ಲ, ಆದರೆ ಆ ಊಟ ಎಲ್ಲಿಂದ ಬಂದಿದೆ ಅನ್ನೋದು ನಾವು ನೋಡ್ಬೇಕಲ್ಲ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಎಲ್ಲವನ್ನ ನಾವು ತಿನ್ನಬಹುದಾ? ಹಾಗಾದ್ರೆ ಇದರಲ್ಲಿ ಇದು ಹಾಲಿದೆ, ಇದರಲ್ಲಿ ವಿಷ ಇದೆ, ಇದು ಕುಡಿ ಏನು ಆಗೋದಿಲ್ಲ ಅಂದ್ರೆ ಅದನ್ನ ಕುಡಿಯಕ್ಕಾಗುತ್ತಾ? ನಮಗೆ ಗೊತ್ತಿದ್ದು ಇದು ಹಾಲು ಜೀವ ಕೊಡುತ್ತೆ, ಇದು ವಿಷ ಕುಡಿದ್ರೆ ಸಾಯ್ತೀವಿ ಅಂತ ಗೊತ್ತಾಗುತ್ತೆ, ಹೌದಲ್ವಾ? ಅವಾಗ ಈ ವಾಕ್ಯ ಹೇಳಿದೆ ನಾನು. ಆ ಸಹೋದರನಿಗೆ ಪವಿತ್ರಾತ್ಮರು ಸರಿಯಾಗಿ ಅರ್ಥವನ್ನ ಮಾಡಿಕೊಟ್ಟರು. ನನಗಿವತ್ತು ಸರಿಯಾದ ವಿವರಣೆ ಸಿಕ್ಕಿತು. ನಾನು ಅದನ್ನ ಮಾಡುತ್ತಿದ್ದೆ, ಇನ್ನು ಮೇಲೆ ಅದನ್ನ ನಾನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ. ಆದ ಕಾರಣ ಪವಿತ್ರಾತ್ಮರ ಮಾರ್ಗದರ್ಶನ ಇದು. ದೃಢವಾದ ತೀರ್ಮಾನ ತೆಗೆದುಕೊಳ್ಳೋಣ. ಪ್ರಭುವನ್ನೇ ಅಸೂಯೆ ಪಡಿಸಬಹುದು, ಪ್ರಭುವಿಗಿಂತ ನೀವು ಬಲಾಢ್ಯರೋ? ಬಿಟ್ಟು ಬಿಡಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ. ರಕ್ತವನ್ನಾಗಲಿ ಕುತ್ತಿಗೆ ಹಿಸುಕಿಕೊಂಡ ಪ್ರಾಣಿಗಳನ್ನಾಗಲಿ ತಿನ್ನಬಾರದು. ರಕ್ತವನ್ನ ನಾವು ತಿನ್ನಬಾರದು, ಕಾರಣ ರಕ್ತ ದೇಹಕ್ಕೆ ಆಧಾರ. ಬಲಿ ಕೊಟ್ಟ ಕುರಿಮರಿಯ ರಕ್ತವನ್ನ ಸಿಂಪಡಿಸುತ್ತಿದ್ದರು. ಆ ರಕ್ತದಲ್ಲಿ ಜೀವವಿದೆ, ಆ ರಕ್ತದಲ್ಲಿ ಪ್ರಾಣವಿದೆ. ಆ ರಕ್ತವನ್ನ ನಾವು ತಿನ್ನುವಾಗ ಆ ಮನುಷ್ಯನ ಪ್ರಾಣವನ್ನೇ ನಾವು ತಿಂದ ಹಾಗೆ ಆಗುತ್ತದೆ ಅನ್ನುವ ರೀತಿಯಲ್ಲಿ ರಕ್ತವನ್ನ ನಾವು ಭುಜಿಸಲೇಬಾರದು. ಅನೈತಿಕತೆಯಿಂದ ದೂರವಿರಬೇಕು. ಅನೈತಿಕತೆ, ವ್ಯಭಿಚಾರ, ಪಾಪ, ಕಾಮುಕತನ, ಅಶ್ಲೀಲ ಚಿತ್ರಗಳನ್ನು ನೋಡುವುದು, ಎಲ್ಲಕ್ಕಿಂತ ಮಿಗಿಲಾಗಿ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಾವು ಜೀವಿಸುವುದಾದರೆ, ನೀನು ಮನಸ್ಸಿನಲ್ಲಿ ಪರಸ್ತ್ರೀ ಪರಪುರುಷರನ್ನ ಕಾಮದ ದೃಷ್ಟಿಯಿಂದ ನೋಡಿದ್ದೇ ಆದರೆ ನೀನು ವ್ಯಭಿಚಾರ ಮಾಡಿದ ಹಾಗೇನೆ. ಸೊ ಮನಸ್ಸಿನಲ್ಲಿ ನಾವು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು, ನಿದ್ರಾವಸ್ಥೆಯಲ್ಲಿ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ಯೇಸು ರಕ್ತದಿಂದ ನಮ್ಮ ಶರೀರ, ಮನಸ್ಸು, ಆತ್ಮ, ಪಂಚೇಂದ್ರಗಳು ಪ್ರತಿದಿನ ತೊಳೆದು ಶುದ್ಧೀಕರಿಸಲ್ಪಡಬೇಕು. ಈ ಪರಿಶುದ್ಧತೆ ಅನ್ನೋದು ಯಾವಾಗಲೂ ಒಮ್ಮೆ ನಾವು ಪಡೆದುಕೊಳ್ಳುವ ಒಂದು ಅಭಿಷೇಕ ಅಲ್ಲ, ಅದು ಎವ್ರಿ ಡೇ ಪ್ರಾಸೆಸಿಂಗ್, ಎವ್ರಿ ಮಿನ್ಯೂಟ್ ಪ್ರಾಸೆಸಿಂಗ್. ಪರಿಶುದ್ಧತೆ ಅನ್ನೋದು ಪ್ರತಿ ದಿನ ಪ್ರತಿ ಕ್ಷಣ ನಮ್ಮಲ್ಲಿ ಆಗುತ್ತಾನೇ ಇರಬೇಕಾದ ಒಂದು ಪ್ರಾಸೆಸಿಂಗ್ ವರ್ಕ್. ಕಣ್ಣಿನಿಂದ, ಮನಸ್ಸಿನಿಂದ, ಮಾತಿನಿಂದ, ನೋಟದಿಂದ ಪರಿಶುದ್ಧತೆ ಪರಿಶುದ್ಧತೆ ಪರಿಶುದ್ಧತೆ. ಹೇಗೆ ನೋಡಿ, ಹೃದಯದ ಕೆಲಸ ಬ್ಲಡ್ನ ಪಂಪ್ ಮಾಡೋದು. ಹೃದಯ 24/7 ಅದು ಪಂಪ್ ಮಾಡ್ತಾನೇ ಇರಬೇಕು. ಆಗ ರಕ್ತ ಇಡೀ ದೇಹ ಚೆನ್ನಾಗಿ ಸಂಚಲನೆ ಆಗ್ತಾನೇ ಇರುತ್ತೆ. ಹೃದಯ ಪಂಪ್ ಮಾಡೋದು ನಿಲ್ಸಿದ್ರೆ ರಕ್ತ ಬ್ಲಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಾಯ್ತೀವಿ. ಹೀಗೆ ಪರಿಶುದ್ಧತೆ ಅನ್ನೋದು, ನೆನ್ನೆ ಪರಿಶುದ್ಧನಾಗಿದ್ದ, ಇವತ್ತು ಇನ್ನೂ ಇನ್ನೂ ಪರಿಶುದ್ಧನಾಗಬೇಕಾಗಿದೆ ಅನ್ನುವ ರೀತಿಯಲ್ಲಿ. ಸೊ ಸಕಲ ವಿಧವಾದ ಅನೈತಿಕತೆಯನ್ನ ಬಿಟ್ಟು ಬಿಡೋಣ, ಅದರಿಂದ ದೂರವಿರಿ. ಈ ಅಗತ್ಯ ನಿಯಮಗಳ ಹೊರತು ಬೇರೆ ಯಾವ ಹೊರೆಯನ್ನು ನಿಮ್ಮ ಮೇಲೆ ಹೇರುವುದು ವಿಹಿತವಲ್ಲ, ಅಂದರೆ ಒಳ್ಳೆಯದಲ್ಲವೆಂದು ಪವಿತ್ರಾತ್ಮ ಹಾಗೂ ನಮ್ಮ ತೀರ್ಮಾನ. ಇಲ್ಲಿ ನೋಡಿ, ತೀರ್ಮಾನ ಹೇಗೆ ಕೈಗೊಳ್ಳಬೇಕು? ಪವಿತ್ರಾತ್ಮ ಅವರು ಹಾಗೂ ನಮ್ಮ ತೀರ್ಮಾನ. ಪವಿತ್ರಾತ್ಮರು ಇವುಗಳನ್ನು ಪ್ರೇರೇಪಣೆ ಮಾಡಿದ ಕಾರಣ, ನಾವು ಅದು ಉತ್ತಮವಾದುದೆಂದು ಆಯ್ಕೆ ಮಾಡಿಕೊಂಡ ಕಾರಣ, ನಾವು ತೆಗೆದುಕೊಳ್ಳುವ ಎಲ್ಲಾ ತೀರ್ಮಾನಗಳು ನಮ್ಮ ಸ್ವಂತದ್ದಾಗಿರಬಾರದು. ಪವಿತ್ರಾತ್ಮ ಮತ್ತು ನಮ್ಮ ತೀರ್ಮಾನ, ಪವಿತ್ರಾತ್ಮರೊಡಗೂಡಿ ತೀರ್ಮಾನ ತೆಗೆದುಕೊಳ್ಳಬೇಕು. ಈ ನಿಯಮಗಳನ್ನು ಅನುಸರಿಸಿದರೆ ನಿಮಗೆ ಒಳಿತಾಗುವುದು, ನಿಮಗೆ ಶುಭವಾಗಲಿ. ಪ್ರೇಸ್ ದ ಲಾರ್ಡ್. ಹೆಚ್ಚಾದ ಹೊರೆ ಇಲ್ಲ, ಕಠಿಣ ಅಲ್ಲ, ನಮಗೆ ಭಾರವಾದ ಶಿಲುಬೆ ಅಲ್ಲ. ಇದನ್ನ ನೀವು ಅನುಸರಿಸಿದರೆ ನಿಮಗೆ ಒಳ್ಳೆಯದಾಗುವುದು, ಶುಭವಾಗಲಿ. ಅಂತೆಯೇ ಪ್ರತಿನಿಧಿಗಳು ಆ ಪತ್ರವನ್ನ ಓದಿ ಭಕ್ತ ಸಭೆಯನ್ನು ಒಟ್ಟುಗೂಡಿಸಿ ಅವರಿಗೆ ಪತ್ರವನ್ನ ಕೊಟ್ಟರು. ಪತ್ರದಲ್ಲಿದ್ದ ಪ್ರೋತ್ಸಾಹದಾಯಕ ಸಂದೇಶವನ್ನು ಓದಿದೆ ಭಕ್ತಾದಿಗಳು ಆನಂದ ಭರಿತರಾದರು. ಪವಿತ್ರಾತ್ಮನಿಂದ ಬರುವಂತ ಸಂದೇಶ ಯಾವಾಗಲೂ ವಿಶ್ವಾಸವನ್ನ ಬಲಪಡಿಸುತ್ತದೆ, ಅವರನ್ನ ನೋವಿಗೆ ಒಯ್ಯುವುದಿಲ್ಲ, ಇನ್ನು ದೃಢತೆಗೆ, ಸಂತೋಷಕ್ಕೆ ಅವರನ್ನ ಕೊಂಡೊಯ್ಯುತ್ತದೆ. ಪೌಲ ಮತ್ತು ಯೂದ ಸ್ವತಃ ಪ್ರವಾದಿಗಳಾದುದರಿಂದ ಶೀಲ ಸುದೀರ್ಘ ಮಾತುಕತೆಗಳಿಂದ ಭಕ್ತರಲ್ಲಿ ಸ್ಥೈರ್ಯವನ್ನು ಉಂಟು ಮಾಡಿದರು. ಕೆಲವು ದಿನಗಳಾದ ಮೇಲೆ ಅಲ್ಲಿಯ ಭಕ್ತರನ್ನು ಬೀಳ್ಕೊಟ್ಟು ತಮ್ಮನ್ನು ಕಳುಹಿಸಿದವರ ಬಳಿಗೆ ಹಿಂದಿರುಗಲು ಸಿದ್ಧರಾದರು.
ಸೀಲನಾದರೂ ಅಲ್ಲೇ ಉಳಿದುಕೊಳ್ಳಲು ನಿರ್ಧರಿಸಿದನು. ಇತ್ತ ಪೌಲ ಮತ್ತು ಬಾರ್ನಬ ಅಂತಿಯೋಕ್ಯದಲ್ಲಿ ತಂಗಿದ್ದು ಅನೇಕರೊಡನೆ ಪ್ರಭುವಿನ ವಾಕ್ಯವನ್ನು ಬೋಧಿಸುತ್ತಾ ಶುಭ ಸಂದೇಶವನ್ನು ಸಾರುತ್ತಾ ಇದ್ದರು. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ನಮ್ಮ ಜೀವಿತದಲ್ಲಿ ಜ್ಞಾನೋಕ್ತಿ 3:5 ನೀನೇ ಬುದ್ಧಿವಂತ ಎಂದು ಎಣಿಕೆ ಮಾಡಬೇಡ, ಬದಲಿಗೆ ನಿನ್ನ ಜೀವಿತದ ಎಲ್ಲಾ ಕೆಲಸ ಕಾರ್ಯಗಳನ್ನು, ನಿನ್ನ ಮಾರ್ಗಗಳನ್ನು, ನಿನ್ನ ಯೋಜನೆಗಳನ್ನು ಪ್ರಭುವಿಗೆ ಸಮರ್ಪಿಸು. ಆಗ ಆತನು ಅದನ್ನು ವಿವೇಚಿಸಿ ನಿಮಗೆ ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ಮುನ್ನಡೆಸುವರು. ನಮಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧನೆ ಮಾಡುವ ದೇವರು, ಕ್ಷೇಮಕರವಾದ ಹಾದಿಯಲ್ಲಿ ನಮ್ಮ ಕೈ ಹಿಡಿದು ಮುನ್ನಡೆಸುವ ಪರಿಶುದ್ಧಾತ್ಮರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಕೆಲಸ, ಮದುವೆ, ವಿದ್ಯಾಭ್ಯಾಸ, ಮನೆ, ಇನ್ನಿತರ ವಿಷಯಗಳಲ್ಲಿ ತೀರ್ಮಾನ ಕೈಗೊಳ್ಳುವಾಗ ಮಾನುಷಿಕವಾದ ಆಲೋಚನೆಗಳಲ್ಲಿ ಅಥವಾ ಪ್ರಾಪಂಚಿಕವಾದ ಸ್ಥಿತಿಗತಿಗಳನ್ನು ನೋಡಿ ವೈಯಕ್ತಿಕ ತೀರ್ಮಾನವನ್ನು ತೆಗೆದುಕೊಂಡು ನಾವು ತಪ್ಪಿ ಹೋಗದಂತೆ ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರೇ ಆ ಸಮಯದಲ್ಲಿ ನಮ್ಮೊಂದಿಗಿದ್ದು ಪವಿತ್ರಾತ್ಮ ಸತ್ ಪ್ರೇರೇಪಣೆ ಒಡಗೂಡಿ ನಾವು ದೇವರ ಚಿತ್ತಕ್ಕನುಗುಣವಾಗಿ ಒಳ್ಳೆಯ ತೀರ್ಮಾನಗಳನ್ನು ಕೈಗೊಂಡು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬಲಪಡಿಸಿ ಮುನ್ನಡೆಸಲು ನಮಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ಪವಿತ್ರನು ತನ್ನ ಪಾವಿತ್ರತೆಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಲಿ. ಇಗೋ ನಾನು ಬೇಗನೆ ಬರುತ್ತೇನೆ, ಅವನವನ ಕೃತ್ಯಗಳಿಗೆ ಕೊಡಬೇಕಾದ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂದು ನುಡಿದಿರುವ ಪ್ರಭು, ಆತನ ಪ್ರಸನ್ನತೆಗೆ ಭಯಪಟ್ಟು ನಮ್ಮ ಪರಿಶುದ್ಧವಾದ ಜೀವನವನ್ನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲು ಓ ಪರಿಶುದ್ಧಾತ್ಮರೇ ನಮ್ಮನ್ನು ಶುದ್ಧೀಕರಿಸಿ, ನಮ್ಮನ್ನು ರೂಪಾಂತರಗೊಳಿಸಿ, ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿ ದಿನೇ 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 ನಮ್ಮ ಸ್ವಭಾವ ಮಾರ್ಪಡಿಸಿ ಸೃಷ್ಟಿಕರ್ತನ ಹೋಲಿಕೆಯ ಮೇರೆಗೆ ಮತ್ತೊಬ್ಬ ಯೇಸುವಿನಂತೆ ನಮ್ಮನ್ನು ರೂಪಾಂತರಗೊಳಿಸಿ ಉಪಯೋಗಿಸಿರಿ. ನಿಮ್ಮ ಪವಿತ್ರಾತ್ಮರ ವರಗಳಿಂದ ನಮ್ಮನ್ನು ಅಭಿಷೇಕಿಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.